ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಈಸಿಯಾಗಿ ಒನ್ ಪಾಟಲ್ಲಿ ಪಲಾವ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಈ ರೆಸಿಪಿಯಲ್ಲಿ ನಾನು ತೆಂಗಿನ ಹಾಲು ಬಳಸಿದ್ದೀನಿ. ಅದಕ್ಕೆ ಇದು ತುಂಬ ಮೈಲ್ಡ್ ಮತ್ತು ಫ್ಲೇವರ್ಫುಲ್ಲಾಗಿ ಬರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 2ರಿಂದ 3 ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಪಲಾವ್ ಎಲೆ, 1 ಇಂಚು ಚಕ್ಕೆ, ಸಣ್ಣ ಜಾವಿತ್ರಿ, 2 ಏಲಕ್ಕಿ, 4 ಲವಂಗ, ಒಂದು ಸಣ್ಣ ಕಲ್ಲು ಹಾಕ್ಕೊಂಡಿದ್ದೀನಿ. ಇದು ಒಂಚೂರು ಫ್ಲೇವರ್ ಬಿಟ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ನಾನಿಲ್ಲಿ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಖಾರಕ್ಕೆ 2ರಿಂದ 3 ಹಸಿಮೆಣಸಿನ್ಕಾಯಿ ಮತ್ತು ಒಂದು 2 ಚಮಚ ಅಷ್ಟು ಪುದೀನ, 3 ಚಮಚ ಆಗಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಮ್ಮಿ ಉರಿಯಲ್ಲಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಮ್ಮ ಪಲಾವ್ಗೆ. ಇವಾಗ ತರಕಾರಿಗೆ ನಾನಿಲ್ಲಿ 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, 1 ಕಪ್ ಹಸಿ ಬಟಾಣಿ ಮತ್ತು 1/4 ಕಪ್ ಅಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ನೀವಿಲ್ಲಿ ಬೇರೆ ಏನು ಬೇಕಾದ್ರೂ ತರಕಾರಿ ಬಳಸ್ಬೋದು. ನಿಮಗೆ ಆಲೂಗಡ್ಡೆ ಇಷ್ಟ ಅಂದರೆ ಆಲೂಗಡ್ಡೆನೂ ಹಾಕ್ಕೊಳ್ಬೋದು ಇಲ್ಲಿ. ಇವಾಗ ನಾನು 1 ಕಪ್ ಬಾಸ್ಮತಿ ಅಕ್ಕಿನ 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ನಾನು ನೀರನ್ನ ಡ್ರೈನ್ ಮಾಡ್ಕೊಂಡು ಅಕ್ಕಿನ ಹಾಕ್ಕೊತೀನಿ. ಒಂದು 2 ನಿಮಿಷ ಇದನ್ನ ಕೈ ಆಡಿಸ್ಕೊತೀನಿ ನಾನು ನೀರು ಹಾಕಕ್ಕೆ ಮುಂಚೆ. ಇವಾಗ ಕಾಯಿ ಹಾಲು ಸೇರಿಸೋಣ. ನಾನಿಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿರೋ ಕಾರಣ 1.5ರಿಂದ 1.25 ಕಪ್ಪಷ್ಟು ನೀರಿನಂಶ ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1 ಕಪ್ ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 1 ಕುದಿ ಬರ್ಸ್ಕೊತೀನಿ ನಾನು. ಇನ್ ಕೇಸ್ ನೀವೇನಾದ್ರು ಕುಕ್ಕರಲ್ಲಿ ಮಾಡಂಗಿದ್ರೆ 1.5 ಕಪ್ಪಷ್ಟು ನೀರು ಪರ್ಫೆಕ್ಟಾಗಿ ಆಗುತ್ತೆ. ಬಟ್ ನಾವಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿರೋ ಕಾರಣ 1.25 ಕಪ್ ನೀರು ಬೇಕಾಗತ್ತೆ ಇದಕ್ಕೆ. ಇವಾಗ ನಾನಿಲ್ಲಿ ಇದರದ್ದು ಟೇಸ್ಟ್ ನೋಡ್ತೀನಿ ನೀರಿಂದು. ಇದು ನಮಗೆ ಉಪ್ಪಾಗಿರಬೇಕು. ಅಕ್ಕಿ ಬೇಯಬೇಕಾದ್ರೆ ಉಪ್ಪನ್ನು ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮುಂದೆ ಇರಬೇಕು. ಇವಾಗ ನಾನಿಲ್ಲಿ ಇನ್ನೊಂದು ಚೂರು ನೀರು ಬೇಕು ಅಂತ ಅನಿಸ್ತು ನನಗೆ. ಸೊ ಇನ್ನೊಂದು 1/4 ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಹುಳಿಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿಂದ ಹುಳಿನ ಹಾಕ್ಕೊತಾ ಇದ್ದೀನಿ. ಕೊನೆಗೆ ನಾನು ಇನ್ನೇನು ಲಿಡ್ ಕ್ಲೋಸ್ ಮಾಡಬೇಕು ಅನ್ಬೇಕಾದ್ರೆ ಗೋಬಿ ಹಾಕ್ಕೊತೀನಿ ಇಲ್ಲಿ. ಇದು ಗೋಬಿ ತುಂಬ ಬೇಗ ಬೆಂದುಬಿಡುತ್ತೆ. ಸೊ ಇನ್ನೇನು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗೆ ಕುಕ್ ಆಗುತ್ತೆ ಅದು. ಕೊನೆಗೆ ಒಂಚೂರು ಮನೇಲಿ ಮಾಡಿರೋ ಗರಂ ಮಸಾಲ ಸ್ಪ್ರಿಂಕಲ್ ಮಾಡ್ಕೊತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ನಾನು ಇದನ್ನ ಕಮ್ಮಿ ಉರಿಯಲ್ಲಿ 10 ನಿಮಿಷಗಳ ಕಾಲ ಬೇಯಿಸ್ತೀನಿ. ಇವಾಗ 10 ನಿಮಿಷ ಆಗಿದೆ. ಇವಾಗ ನೀವು ನೋಡ್ಬೋದು ಇನ್ನೊಂದು ಚೂರು ಅನ್ನ ಸ್ವಲ್ಪ ಅಂಟ್ತಿದೆ ಅಂತ ಅನಿಸ್ತಿದೆ. ಇದು ಪರ್ಫೆಕ್ಟಾಗಿ ಆಗುತ್ತೆ. ಇದನ್ನು ನಾನು ಒಂದು ಫೋರ್ಕ್ ಅಥವಾ ಸ್ಪೂನ್ ತೊಗೊಂಡು ಸ್ವಲ್ಪ ಹಿಂಗೆ ಕೈ ಆಡಿಸ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ಅನ್ನದಲ್ಲಿ ಅಡವಿರೋ ಹಬೆ ಎಲ್ಲ ಹೊರಗೆ ಬಂದು ಅನ್ನ ಇನ್ನೂ ಉದ್ರುದ್ರಾಗುತ್ತೆ. ಇದನ್ನ ನಾನು ಇನ್ನೊಂದು 10 ನಿಮಿಷ ರೆಸ್ಟ್ ಆಗಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಸಿಂಪಲಾಗಿ ಒಂದು ರಾಯ್ತ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಮೊಸರು ತೊಗೊಂಡು ಅದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗುಪ್ಪು ಇಷ್ಟೇ. ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ರಾಯ್ತ ಚೆನ್ನಾಗಿರುತ್ತೆ ಇದಕ್ಕೆ. ನಿಮ್ಮ ಮನೆಗಳಲ್ಲೆಲ್ಲ ಪಲಾವಿಗೆ ಯಾವ ಥರ ರಾಯ್ತ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವಾಗ 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ರೈಸ್ ಇವಾಗ ಉದ್ರುದ್ರಾಗಿದೆ, ಹಬೆ ಎಲ್ಲ ಹೋಗಿ. ಈ ಥರ ನೀವು ಯಾವಾಗ ಏನು ರೈಸ್ ರೆಸಿಪಿ ಮಾಡ್ತಿದ್ರೂ ಟ್ರೈ ಮಾಡಿ ನೋಡಿ. ಒಂದು ಸ್ಪೂನಲ್ಲಿ ಕೈ ಆಡಿಸಿ ಮತ್ತೆ ಒಂದು 10 ನಿಮಿಷ ಬಿಟ್ಟು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ. ಇದು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ, ಅಥವಾ ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.